ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾರೆ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಬನ್ನಿ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಮಿಸ್ಟರ್ 360 ಸೂರ್ಯಕುಮಾರ್ ಯಾದವ್ ಟೀಮ್ ಇಂಡಿಯಾ T20 ನಾಯಕರಾಗಿ ಆಯ್ಕೆಯಾಗಿದ್ದಾರೆ. ಬನ್ನಿ ಅದರ ಬಗ್ಗೆ ಚರ್ಚಿಸೋಣ. ಸೂರ್ಯಕುಮಾರ್ ಯಾದವ್ T20 ಕ್ರಿಕೆಟ್ ಕಂಡ ಅತ್ಯಂತ ಶ್ರೇಷ್ಠ ಆಟಗಾರ. T20ಯನ್ನು ಇವರೇ ಓನ್ ಫಾರ್ಮೆಟ್ ಆಗಿ ಬದಲಿಸಿಬಿಟ್ಟಿದ್ದಾರೆ. T20ಯಲ್ಲಿ ಇವರ ಬ್ಯಾಟಿಂಗ್ ನೋಡಲು ತುಂಬ ಜನ ಇಷ್ಟಪಡುತ್ತಾರೆ. ಮಿಸ್ಟರ್ 360 ಅಂತಾನೆ ಫೇಮಸ್ ಆಗಿರುವ ಸೂರ್ಯಕುಮಾರ್ ಯಾದವ್ ಈಗ ಭಾರತ ನಾಯಕರಾಗಿ ಆಯ್ಕೆ ಆಗಿದ್ದಾರೆ. ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರಬೇಕು, T20 ವರ್ಲ್ಡ್ ಕಪ್ ಮುಗಿದ ಬಳಿಕ T20 ಕ್ಯಾಪ್ಟನ್ಸಿಯನ್ನು ಹಾರ್ದಿಕ್ ಪಾಂಡ್ಯಗೆ ಕೊಡ್ತಾರಂತ ಆಲ್ಮೋಸ್ಟ್ ಭಾಳ ಜನರಿಗೆ ಗೊತ್ತಿತ್ತು. ಆದರೆ BCCI ಶಾಕ್ ನೀಡಿದೆ. ಗೌತಮ್ ಗಂಭೀರ್ ನ್ಯೂ ಹೆಡ್ ಕೋಚ್ ಆದ ಮೇಲೆ ಎಲ್ಲ ಬದಲಾಯಿಸಿದ್ದಾರೆ. ಸ್ನೇಹಿತರೆ, T20 ಕ್ರಿಕೆಟ್ ಫಾರ್ಮೇಟ್ಗಂತೂ ಸ್ಕೈ ಕ್ಯಾಪ್ಟನ್ ಅಂತ ಆಲ್ರೆಡಿ BCCI ಅವರು ಕನ್ಫರ್ಮ್ ಮಾಡಿದ್ದಾರೆ. ಹಾಗಾದರೆ ODI ಕ್ರಿಕೆಟ್ಗೆ ಯಾರಾಗ್ತಾರೆ ಭಾರತದ ಮುಂದಿನ ನಾಯಕ ಎಂಬುದೇ ಅಚ್ಚರಿಯಾಗಿ ಉಳಿದಿದೆ. ಈ ರೇಸ್ನಲ್ಲಿ ಕನ್ನಡಿಗ KL ರಾಹುಲ್ ಬಹುತೇಕ ಕ್ಯಾಪ್ಟನ್ ಆಗುವ ಸಾಧ್ಯತೆ ಹೆಚ್ಚಿದೆ. ಯಾಕಂದರೆ ಸ್ನೇಹಿತರೆ, ಈಗ ಮುಂಬರುವ ಶ್ರೀಲಂಕಾ ODI ಸೀರೀಸ್ಗೆ KL ರಾಹುಲ್ ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಿದ್ದಾರೆ. ಸ್ನೇಹಿತರೆ, ಈಗಾಗಲೇ T20 ಮತ್ತು ODI ಕ್ರಿಕೆಟ್ಗೆ 2 ಹೊಸ ನಾಯಕರನ್ನು ಭಾರತ ತಂಡ ಆಯ್ಕೆ ಮಾಡಿದ್ದಾರೆ. ಆದರೆ ಈಗ ಮುಂದೆ ಟೆಸ್ಟ್ ಸೀರೀಸ್ಗೆ ಯಾರು ಕ್ಯಾಪ್ಟನ್ ಆಗಿ ಆಯ್ಕೆ ಮಾಡಬಹುದು, ಮುಂದೆ ಟೆಸ್ಟ್ ಸೀರೀಸ್ಗೆ ಕ್ಯಾಪ್ಟನ್ ಯಾರಾಗ್ತಾರೆ ಅಥವಾ ಟೆಸ್ಟ್ ಕ್ರಿಕೆಟ್ಗೆ ಮುಂದೆ ಭಾರತ ಕ್ಯಾಪ್ಟನ್ ಆಗಿ ಯಾರೇ ಮುಂದುವರಿತಾರೆ ಎಂಬುದು ನೀವು ಕೇಳಬಹುದು. ಅದಕ್ಕೆ ಉತ್ತರ, ಇವಾಗ ಸದ್ಯ ಭಾರತದ ಟೆಸ್ಟ್ ಕ್ಯಾಪ್ಟನ್ ಆಗಿ ಹಿಟ್ಮ್ಯಾನ್ ರೋಹಿತ್ ಶರ್ಮಾ ಅವರೇ ಮುಂದುವರಿದಿದ್ದಾರೆ. ಇವರು ಸುದೀರ್ಘ ಕಾಲ ಟೆಸ್ಟ್ ಕ್ರಿಕೆಟ್ ಆಡಲು ಇಷ್ಟಪಡುತ್ತಾರೆ. ಹಾಗಾಗಿ ಭಾರತ ಟೆಸ್ಟ್ ಕ್ರಿಕೆಟ್ನಲ್ಲಿ ಯಾವುದೇ ರೀತಿಯ ಕ್ಯಾಪ್ಟನ್ಸಿ ಚೇಂಜ್ ಇಲ್ಲ. ಈಗ ಮುಂದೆ ಬರುವ ಟೆಸ್ಟ್ ವರ್ಲ್ಡ್ ಕಪ್ ಚಾಂಪಿಯನ್ಶಿಪ್ ಆಗೋವರೆಗೂ ರೋಹಿತ್ ಶರ್ಮಾ ಅವರೇ ಟೆಸ್ಟ್ ಕ್ಯಾಪ್ಟನ್ ಆಗಿರುತ್ತಾರೆ. ಸ್ನೇಹಿತರೆ, ರೋಹಿತ್ ಶರ್ಮಾ ನಂತರ ಭಾರತದ ಟೆಸ್ಟ್ ಕ್ಯಾಪ್ಟನ್ ಯಾರಂತ ನೀವು ಕೇಳಬಹುದು. ಅದಕ್ಕೆ ಉತ್ತರ ರಿಷಬ್ ಪಂತ್ ಟೆಸ್ಟ್ ಕ್ರಿಕೆಟ್ನ ಉತ್ತಮ ಪ್ಲೇಯರ್. ಹೀಗಾಗಿ ಅವರೇ ಟೆಸ್ಟ್ ಕ್ರಿಕೆಟ್ ಕ್ಯಾಪ್ಟನ್ ಆಗಿ ಆಯ್ಕೆ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಭಾರತ ತಂಡದ ಮುಂದಿನ ಕ್ಯಾಪ್ಟನ್ ಯಾರಾಗ್ತಾರೆ ಎಂಬುದನ್ನು ಚರ್ಚಿಸಲಾಗಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ತಪ್ಪದೇ ಈ ವಿಡಿಯೋ ಬಗ್ಗೆ ಏನಿಸ್ತು ಕೆಳಗಡೆ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ಕಂಟೆಂಟ್ ಜೊತೆ ಬರ್ತೀನಿ.